ಸುಬ್ಬೆ ಮೊಬೈಲ್ ಇಟ್ಕೊಬಲ್ಲ ನಾನು ಬೇಕು ನೀವು ಮಾತಾಡೋಣ ಇವ್ರ ಬಗ್ಗೆ ಹೇಳಿ. ಯಾವ ತಳಿ ಇವು ಇವು ಜಮುನಾಪಾರಿ ಅಂತ ಬ್ರೀಡ್ ಇವಣ. ಇನ್ನು 6 ತಿಂಗಳ ಮರಿ. ಇದು ಹೆಣ್ಣು ಮರಿ, ಇದು ಹೊತ್ ಮರಿ. ಇದನ್ನ ಅದೇ ಬೇಂಕೊಪ್ಪೆ ಬಕೋಡ ಫಾರ್ಮ್ ಸಂತೋಷ್ ಅಂತ ಇದಾರೆ, ಅವರು ಬ್ರೀಡ್ ಮಾಡ್ತಾ ಇರ್ತಾರೆ. ಅವ್ರ ತರ ನಾನು ಸಾಕ್ಬೇಕು ಕುಡಿ ಮಾಮ ಅಂತ ಕೇಳೋವತ್ಗೆ ಕುಡಿ ಅಂತ ಕೇಳೋದು. ಕೊಟ್ಟ ಅದಕ್ಕೂ ಪ್ರೀತಿ ವಿಶ್ವಾಸಕ್ಕೋಸ್ಕರ ಸಾಕಳಿ ಅಂತ ಕೊಟ್ಟವ್ರೆ. ಇದು ಹೋತ್ ಮರಿ ಅಣ್ಣ. ಇನ್ನ ಸಖತ್ ಮೀಟ್ ಪರ್ಪಸ್ ಬರುತ್ತೆ. ಇನ್ನ 6 ತಿಂಗಳು ಮರಿ ಇಷ್ಟಿದಾವೆ. ಇನ್ನ ಒಂದ್ ಎರಡಲ್ಲಿ ಬರೋತ್ತೆ ಕಮ್ಮಿ ಅಂದ್ರೆ ಒಂದ್ 80 kg 90 kg ಬತ್ತವಣ. ಈಗ ಎಷ್ಟು ತಿಂಗಳು ಈಗ ಕರೆಕ್ಟ್ ಆಗಿ 6 ತಿಂಗಳು. ಎರಡು 6 ತಿಂಗಳು. ಒಂದ್ ಹೆಣ್ಮರಿ ಒಂದು ಹೆಣ್ಮರಿ. ಇದು ಹೆಣ್ಮರಿ ತಾಯಿ. ಇದು ಎರಡು ಒಂದೇ ಮರಿ. ಒಂದೇ ಸರಿ ಇದಾಗಿರೋದು ಹುಟ್ಟಿರೋದು. ಒಂದೇ ತಾಯಿ ಒಂದೇ ಸತಿ ಹುಟ್ಟಿರೋನೆ. ಅವರು ಸಾಕಳ್ಳಿ ಒಂದ್ ಕಿವಿ ಮತ್ತೆ ಚೆನ್ನಾಗಿದಾವೆ ನೋಡಿ. ಇಷ್ಟಾಗ್ಲೇ ಕಿವಿ. ಅದೇ ಸ್ಪೆಷಾಲಿಟಿ ಇವರಲ್ಲಿ. ಅದೇ ಸ್ಪೆಷಾಲಿಟಿ ಮತ್ತೆ ಮೀಟ್ ಬರುತ್ತೆ, ಮೀಟ್ ಪರ್ಪಸ್ ಬರುತ್ತೆ. ಇದು ಹಾಲು ಜಾಸ್ತಿ ಬರುತ್ತೆ. ವರ್ಷಕ್ಕೆ ಕಮ್ಮಿ ಅಂದ್ರೆ 2 ಸತಿ ಮರಿ ಹಾಕಿದ್ರೆ 2 ಮರಿ ಅಂದ್ರೆ 4 ಮರಿ ಬರುತ್ತೆ. ಇವನೀಗ ಬೇರೆಯವ್ರಿಗೆ 35,000 ವ್ಯಾಪಾರ ಆಗಿದ್ದು. ನಮಗೆ ಸಾಕಳ್ಳಿ ಅಂತ 20,000 ಮರಿ ಕೊಟ್ಟವ್ರೆ ಸಾಕಳಕ್ಕೋಸ್ಕರನೇ. ಇದು ಮತ್ತೆ ಹೆಂಗ್ ಕಂಡಿಡಿಯೋದು ಅಂದ್ರೆ ಈ ತರ ಫೇಸು ಪಂಚ್ ಫೇಸ್ ಬರುತ್ತೆ ಅಣ್ಣ. ಪಿಂಕ್ ಸ್ಕಿನ್ ಬರುತ್ತೆ. ಇದು ಪಿಂಕ್ ಸ್ಕಿನ್ ಬರುತ್ತೆ. ಈ ತರ ಹಿಂಗೆ ಹಿಡ್ಕೊಂಡು ನೋಡ್ರೆ ಗುಲಾಬಿ ಹೂವಿಂದ ಒಳಗೆ ಈ ತರ ಬರುತ್ತೆ. ಹಿಂಗೆ ಪಿಂಕ್ ಸ್ಕಿನ್ ಈ ತರ ಗಿಣಿ ಕೂಗ್ ತರ ಬರುತ್ತೆ ಪಂಚದು. ಮತ್ತೆ ಮೂತಿಗೆ ದೊಡ್ಡದಾತ ಆತ ಮರಿ ಈ ತರ ಬರುತ್ತೆ ಅಣ್ಣ. ಇದು ಎದೆ ಭಾಗ ಸಖತ ಬರುತ್ತೆ. ಕೈ ಕಾಲು ಕಂಬ ಎಲ್ಲ ಇಷ್ಟ ಹತ್ರ ಕಮ್ಮಿ ಅಂದ್ರೆ ಇಷ್ಟ ಹತ್ರ ಬತ್ತವಣ. ಇನ್ನು 6 ತಿಂಗಳು ಮರಿ. ಇವೇನು ಬೇರೆ ಖರ್ಚು ಏನಿಲ್ಲ. ಮಾಮೂಲಿ ನಾವು ನಾಟಿ ಕುರಿ ಯಾವ ತರ ಮೇಸ್ತೀವಿ ಅದೇ ತರ. ಅದೇ 6 ತಿಂಗಳು ಮರಿ ಅಂದ್ರೆ ಚೆನ್ನಾಗಿ ಬೆಳವಣಿಗೆ ಆಯ್ತು. ಮತ್ತೆ ಹಾಲು ಚೆನ್ನಾಗಿ ಬರ್ತಾವಣ. 2 ಲೀಟರ್ ಹಾಲು ಕೊಡ್ತವೆ ಮರಿ. ಇವನು ಆಡು ಮರಿನೂ ಸಾಕೊಂಡು ಮನೆಗೆ ಹಾಲು ಆಗುತ್ತೆ. ಬೇಕು ಎಷ್ಟು ಟೈಮ್ ಬೇಕು ಪಲಾಗಕ್ಕೆ ಮರಿ? 1 ವರ್ಷ. ಈಗ ಫಸ್ಟ್ ಸತಿ ಗಬ್ಬಾಗಕ್ಕೆ ಅಂದ್ರೆ 1 ವರ್ಷ ಬೇಕು. ಗಬ್ಬಾಗ ಒಂದ್ 5 ತಿಂಗಳು 6 ತಿಂಗಳಿಗೆ ಮರಿ ಹಾಕ್ತಿವಿ. ಆಮೇಲೆ ಇದ್ದಂತೆ ಒಂದ್ಸತಿ ಕರ ಹಾಕೋದು ಮರಿ ಹಾಕಿದ್ಮೇಲೆ ಮಾಮೂಲಿ 3 ತಿಂಗಳಿಗೆ ಗಬ್ಬಾಗಿ ಅದೇ ರೀತಿ ಒಟ್ಟು 1 ವರ್ಷಕ್ಕೆ 2 ಸತಿ ಮರಿ ಹಾಕ್ತಾವಣ. ಇದ್ರ ತಂದೆ ಅವ್ರ ಹತ್ರನೇ ಇದೆ. ತಂದೆ ತಾಯಿ 2 ಇದೆ. ಒಳ್ಳೆ ಬ್ಲಡ್ ಏನ್ ನೋಡೇ ತಂದಿರೋದಣ್ಣ. ಇದ್ರ ತಂದೆ 2 ಬಂದೈತಿ. ಈಗ 95 kg ಐತಿ. ಈಗ ಅದೇ ಜಾತ್ರೆಗೆ ಹಿಡ್ಕೋದಾಗ ಊರ್ಗಳನ್ನ ಅವ್ರ ಜೊತೆ ಹಿಡ್ಕೋಬೇಕಂತ ಇನ್ನ 6 ತಿಂಗಳು ಆಯ್ತು. ನಾವು ಈ ಸತಿ ಬುಕ್ಕು ಜಾತ್ರೆ ಕಟ್ಟೋಣ ಅಂತ ಮಾಡಿದೀವಿ. ಅದೇ ವಾದ್ ಮರಿ ಹಿಡ್ಕೋಬಹುದು. ಅದೇ ಹೆಣ್ಮರಿ ಜೊತೆ ಬಿಟ್ಬಿಟ್ಟಿರಲ್ವಲ್ಲ, ಅದರಿಂದ 2 ಇಟ್ಕೊಂಡು ಹೋಗ್ಬೇಕು ಹೋದ್ಮೇಲೆ. ಈಗ ನಮ್ಮ ಹುಡುಗರೆಲ್ಲ ನಮ್ ಗೊತ್ತಿರೋರೆಲ್ಲ ಕೇಳ್ತಾರ ಕೊಡೋಣ ಸಾಕಂತೀವಿ ಅಂತ. ಅದೇ ಇನ್ನೊಂದು 6-7 ತಿಂಗಳಲ್ಲ, ಇನ್ನ ಆಗುತ್ತೆ. 1 ವರ್ಷ ಆಗನೆಟ್ಟಿಗೆ ಮರಿಗಳು ಬರ್ತವೆ. ಅದ್ರ ಮರಿಗಳು ಚೆನ್ನಾಗಿ ಬರುತ್ತೆ. ನಮ್ಮ ಬುಕ್ ಅದೇ ಪಲಾಗಕ್ಕೆ ಇನ್ನೊಂದು 6 ತಿಂಗಳು ಬೇಕು ಅಂದ್ರಲ್ಲ. ಇನ್ನು ಪಲಾಗಕ್ಕೆ ಆ ಕಡೆ ಮತ್ ಮರಿ ಹಾಕಕ್ಕೆ ವರ್ಷಕ್ಕೆ ಮರಿ ಹಾಕಿರ್ತದೆ. ವರ್ಷ ಬೇಕು. ನಾವು ಇಟ್ಕೋತೀರ ಇರ್ಲಿ ಜೊತಿಲಿ ಅಂತ ಸಾಕ್ತಾ ಇದೀವಿ ಸುಮ್ನೆ. ಆಮೇಲೆ ತೋಟಕ್ಕೆ ಅಡಿಕೆ ಗಿಡಕ್ಕೆಲ್ಲ ಪಿಸ್ಕೆ ಗೊಬ್ಬರ ಆಗುತ್ತೆ. ಮನೆ ಹತ್ರ ಏನ್ ಇವೇ ಒಂಥರ ಇದಾವಲ್ಲ. ನಮ್ ಸುತ್ತಲ ಇಲ್ಲೆಲ್ಲೂ ಇಲ್ಲ. ನಮ್ಮ ಹಳ್ಳಿ ಎಲ್ಲ ಹುಡುಕಿದ್ರೆ ಈ ಜಾತಿ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೆ ಇರ್ಲಿ ಒಂದ್ಸತಿ ಎಲ್ಲಾರು ಮಾಡಕ್ ಹೋಗ್ಬಾರ್ದು. ನಾವೇ ಒಂಥರ ಮಾಡೋಣ ಸ್ಪೆಷಾಲಿಟಿ ಅಂತ ಸಾಕಿದೀವಿ. ಎಲ್ಲ ಕುರಿ ಮಾಡ್ಕೊಳ್ತಾರೆ. ಬನ್ನೂರ್ ಕುರಿ ಎಳಗೆ ಮರಿ ಮಾಡ್ತಾರೆ. ನನಗೂ ಬನ್ನೂರ್ ಕುರಿ ಮೇಲೆ ಆಸೆ ಇದೆ ಅಣ್ಣ. ಅದು ನಮ್ ದೇಶಿ ತಳಿ ಬನ್ನೂರ್ ಕುರಿ. ಇಲ್ಲಿದೆ ಲೋಕಲ್ ಅಲ್ವಾ. ನಮ್ ರಾಜರುಗಳೆಲ್ಲ ಬಿಟ್ಟೋಗಿರೋಂತ ತಳಿ. ಅದೆಲ್ಲ ನಶಿಸಿ ಹೋಗ್ತೈತಣ್ಣ ಇದೆಲ್ಲ. ಅದು ಇದು ಕಟಾವ್ ಹೋಗಿ. ಅದರಿಂದಾಗಿ ನಾವು ಬನ್ನೂರ್ ಮರಿ ಮಾಡ್ಬೇಕು ಅಂತ ಇದೀವಿ. ಈ ಕಾರಣಾಂತರ ಅದು ಇದು ಸಮಸ್ಯೆ ಇದು ಸ್ವಲ್ಪ. ಅದರಿಂದಾಗಿ ಮಾಡಿಲ್ಲ. ಅಟ್ಟ ಮಾಡಿ ಎಲ್ಲ ರೆಡಿ ಮಾಡಿದೀವಿ. ಅರ್ಧಂಬರ್ಧ ಆಗಿದೆ ಅಟ್ಟ. ಅದೆಲ್ಲ ಮಾಡ್ಬಿಟ್ಟು ತಗೊಂಬರ್ಬೇಕು. ಒಂದು 5-6 ಪೀಳಿಗೆಗೆ ಅಂತ ಕುರಿ ಮಾಡ್ಬೇಕಣ್ಣ. ನಮ್ಮ ದೇಶಿ ಬ್ರೀಡ್ ಏನೈತಿ ಅವೆಲ್ಲ ಸಾಕ್ಬೇಕು ಅಂತ ಆಸೆ. ನಮ್ಮಲ್ಲಿ ಇನ್ನು ಅದು ಇದು ಓದು ಕೆಲ್ಸಕ್ಕೆ ಹೋಗು ಅಲ್ಲಿ ಹೋಗು. ಇಲ್ಲಿ ಮನೆ ಹತ್ರ ಇದ್ರೆ ಹಂಗೆ ಹಿಂಗೆ ಆಡ್ಕೊಂತಾರೆ ಜನ. ಅವರು ಮನೆ ಸಿಚುವೇಶನ್ ತಕ್ಕನಾಗ ಹೇಳ್ತಾರೆ. ಅದೆಲ್ಲ ಸುಧಾರಿಸ್ಕೊಂಡು ಇವೆಲ್ಲ ನಮ್ದು ಫ್ಯಾಷನ್ ಏನೈತೆ ಅದನ್ನ ಮಾಡ್ಬೇಕಾಗ್ತದೆ. ಈಗ ನಾವು ಫ್ಯಾಷನ್ ಆಗಿ ಹಳ್ಳಿ ಕಾರ್ ಸಾಕ್ತಿವಿ. ಮತ್ತೆ ಪ್ರಾಣಿಗಳು ಸಾಕ್ತಿವಿ. ನಮ್ ಪ್ರೊಫೆಷನ್ ಆಗಿ ಡಿಫಾರ್ಮ್ ಆಯ್ತು ನಂದು. ಮೆಡಿಕಲ್ ಕೆಲ್ಸಕ್ಕೆ ಹೋಗ್ತೀನಿ. ಈಗ ಸರ್ಟಿಫಿಕೇಟ್ ಬಂದ್ಮೇಲೆ ನಾನು ಮೆಡಿಕಲ್ ಮಾಡ್ಕೊಂಡು ಅದನ್ನ ನಿಭಾಯಿಸ್ಕೊಂಡು ಇದನ್ನು ಮಾಡ್ಕೊಂಡು ಹೋಗೋಣ ಅಂತ ಇದೀನಿ. ಈ ಜನಗಳು ಸುಮ್ಮನಿರೋಣ. ಮನೆ ಹತ್ರನೇ ಅವನೇ ನಿಮ್ ಹುಡುಗ ಎಲ್ಲೂ ಹೋಗಲ್ಲ, ದನ ಕಟ್ಕೊಂಡವನೇ ಹಂಗೆ ಹಿಂಗೆ ಅಂತ ಆಡ್ಕೊಂತಾರೆ. ಅದರಿಂದಾಗಿ ಅವ್ರಿಗೆ ಬೇಜಾರಾದಾಗ ಹಂಗಂತ ಬೈತಾರೆ. ಇದ್ದಂತೆ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ. ಅವ್ರ ಸಪೋರ್ಟ್ ಇಲ್ಲದೆ ನಾವೇನೋ ಮಾಡೋಕ್ಕಾಗಲಿ. ಬಂಡವಾಳ ಆಗ್ಲಿ ಮನೆ ಹತ್ರ ನೋಡ್ಕೊಳ್ಳೋದಾಗ್ಲಿ ನಾನು ಒಬ್ಬನೇ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಅವರು ಕೊಡ್ತಾರೆ. ಏನೋ ಜನಗಳು ಹಿಂಗೆ ಆಡ್ದಾಗ ಬೈತಾರೆ ಅಷ್ಟೇ. ಅವಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು. ನಮ್ಮ ಅಪ್ಪ ಅಮ್ಮನೆ ಎಲ್ಲ ಬೈಯೋದು. ಅದಕ್ಕೆ ತಲೆ ಕೆಡಿಸ್ಕೊಳಂಗಿಲ್ಲ. ಈ ಜನಗಳು ಸುಮ್ಮನೆ ಇರಲ್ಲ ಅಷ್ಟೇ ಅಣ್ಣ. ಒಳ್ಳೇದು ಮಾಡಿರೋ ಬೈತಾರೆ, ಕೆಟ್ಟದ್ದು ಮಾಡಿರೋ ಬೈತಾರೆ. ಹಿಂಗಾಗೈತೆ. ಥ್ಯಾಂಕ್ಸ್ ಅಣ್ಣ.